ಸಮಾಂತರ ಶ್ರೇಣಿಯಲ್ಲಿ ಅನ್ವಯಿಕ 4 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಐತಿ. ನೋಡ್ರಿ, 4ನೇ ಪದ ಮತ್ತು ಮೊತ್ತ ಅಂದ್ರೆ ಕೂಡಿಸ್ತೀವಿ, 8ನೇ ಪದಗಳ ಮೊತ್ತ 24. 6ನೇ ಮತ್ತು 10ನೇ ಪದಗಳ ಮೊತ್ತ, 6ನೇ ಮತ್ತು 10ನೇ ಪದಗಳ ಮೊತ್ತ 44 ಐತಂತ. ಆ ಶ್ರೇಣಿಯ ಮೊದಲ 3 ಪದಗಳನ್ನು ಬರೆಯಿರಿ ಅಂದಾರ. a ಪ್ಲಸ್ n ಮೈನಸ್ 1 ಇಂಟು ಡಿ, a ಪ್ಲಸ್ n ಮೈನಸ್ 1 ಇಂಟು ಡಿ. n ಇದ್ದಲ್ಲೆಲ್ಲ ಏನು ಮಾಡೀನಿ, ಒಂದು ಕಡೆ 4 ಬರ್ದನು, ಒಂದು ಕಡೆ 8 ಬರ್ದನು. ಡೈರೆಕ್ಟ್ ಬರ್ಕೊಂಡ್ರು ಬರ್ಸೋದು. a ಪ್ಲಸ್ 3d, a ಪ್ಲಸ್ 7d ಇಸ್ ಈಕ್ವಲ್ ಟು 24. 2a ಪ್ಲಸ್ 10d ಇಸ್ ಈಕ್ವಲ್ ಟು 24 ಸಮೀಕರಣ 1. a ಪ್ಲಸ್ 5d ಹೊಡ್ಕೋತೀವಿ. 10 ಅಂದರೆ a ಪ್ಲಸ್ 9d ಇಸ್ ಈಕ್ವಲ್ ಟು 44. 2a ಪ್ಲಸ್ 9 5 14d ಇಸ್ ಈಕ್ವಲ್ ಟು 44 ಸಮೀಕರಣ 2. 2 ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳದಾವು. ಸಾಮಾನ್ಯ 2 ತೆಗೆದ್ರೂ ನಡೀತಿತ್ತು. ಮೈನಸ್ 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 ಚಿಹ್ನೆಯೊಳಗೆ ಬದಲಾವಣೆ ಮಾಡ್ಕೋತನು. ಪ್ಲಸ್ 2a ಮೈನಸ್ 2 ಕ್ಯಾನ್ಸಲ್. ದೊಡ್ಡ ಸಂಖ್ಯೆ 14 ಐತಿ, ಅದ್ರ ಚಿಹ್ನೆ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗ ಬರ್ತೈತಿ. 14ರಾಗ 10 ಹೋತಂದ್ರೆ 4d. ದೊಡ್ಡ ಸಂಖ್ಯೆ 44 ಐತಿ, ಅದ್ರ ಚಿಹ್ನೆ ಮೈನಸ್ ಐತಿ, ಕ್ರಿಯೆ ವ್ಯವಕಲನ ಆಕತಿ. 44ರಾಗ 24 ಹೋತು ಅಂದ್ರೆ 20. ಡಿ ಇಸ್ ಈಕ್ವಲ್ ಟು ಮೈನಸ್ 20 ಬೈ ಮೈನಸ್ 4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 4 1 4 5. ಆದ್ದರಿಂದ ಡಿ ಇಸ್ ಈಕ್ವಲ್ ಟು 5. ಸಾಮಾನ್ಯ ವ್ಯತ್ಯಾಸ 5 ಸಿಕ್ತು. ಡಿ ಇಸ್ ಈಕ್ವಲ್ ಟು 5ಅನ್ನು ಸಮೀಕರಣ 1ರಲ್ಲಿ ತುಂಬೋಣ. 2a ಪ್ಲಸ್ 10 ಗುಂಡ್ಲೆ 5 ಇಸ್ ಈಕ್ವಲ್ ಟು 24. 2a 10 50 ಇಸ್ ಈಕ್ವಲ್ ಟು 24. 2a ಇಸ್ ಈಕ್ವಲ್ ಟು 24 ಮೈನಸ್ 50. 2a ಇಸ್ ಈಕ್ವಲ್ ಟು ದೊಡ್ಡ ಸಂಖ್ಯೆ 50, ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಬರ್ತೈತಿ. 10ರಾಗ 4 ಹೋದ್ರೆ 6, ಕೈಲಾ ಬತ್ತು 1 26. a ಇಸ್ ಈಕ್ವಲ್ ಟು ಮೈನಸ್ 26 ಬೈ 2. 2 1 2 1 2 3. ಆದ್ದರಿಂದ a ಇಸ್ ಈಕ್ವಲ್ ಟು ಮೈನಸ್ 13. ಏನು ಬರಿಬೇಕಂದ್ರೆ ಶ್ರೇಣಿಯ ಮೊದಲ ಪದಗಳು. ಆದ್ದರಿಂದ ಶ್ರೇಣಿಯ ಪದಗಳು a ಅಂದ್ರೆ ಮೈನಸ್ 13. ನೆಕ್ಸ್ಟ್ ಪದ ಏನಿರ್ತೈತಿ, a ಪ್ಲಸ್ ಡಿ ಮೈನಸ್ 13 ಪ್ಲಸ್ 5. ದೊಡ್ಡ ಸಂಖ್ಯೆ ಮೈನಸ್ ಇರುವುದರಿಂದ 13ರಾಗ 5 ಹೋದ್ರೆ 8. a ಪ್ಲಸ್ 2d ಮೈನಸ್ 13. 2 ಗುಂಡ್ಲೆ 5 ಮೈನಸ್ 13. 2 5 10. ಸೊ ಮೈನಸ್ 3. ಏನೇನು ಬಂದು ಮೈನಸ್ 13 ಮೈನಸ್ 8 ಮೈನಸ್ 3. ಆ ಶ್ರೇಣಿಯ ಮೊದಲ 3 ಪದಗಳು. ಎರಡನೇದು, ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 33 ಆಗಿದೆ. ಮೊದಲನೆಯ ಪದ ಮತ್ತು 3ನೆಯ ಪದಗಳ ಗುಣಲಬ್ಧ ಅದರ 2ನೇ ಪದಕ್ಕಿಂತ 29 ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂದಾರ. ನೋಡ್ರಿ, ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಏನಾಗಿರಲಿ, a ಮೈನಸ್ ಡಿ, a ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ ಕೇಳ್ಯಾರು. ಯಾಕೆ a ಮೈನಸ್ ಡಿ ತೊಗೊಂಡು ಅಂದರೆ ಇಲ್ಲಿ ನನಗೇನು ಸಿಕ್ಕಿಬಿಡ್ತತಿ ಅಂದರೆ a ಬೆಲೆ ಸಿಕ್ಕಿಬಿಡ್ತತಿ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. 3a ಇಸ್ ಈಕ್ವಲ್ ಟು 33. a ಇಸ್ ಈಕ್ವಲ್ ಟು 33 ಬೈ 3. 3 1 3 1 3 1. ಆದ್ದರಿಂದ ಮೊದಲ ಪದ ಸಿಕ್ತು. ಎಷ್ಟ? 11. ನೋಡ್ರಿ, ಮೊದಲನೆಯ ಪದ a ಮೈನಸ್ ಡಿ ಆಗೈತಿ. 3ನೆಯ ಪದ a ಪ್ಲಸ್ ಡಿ. ಅವುಗಳ ಗುಣಲಬ್ಧ 2ನೆಯ ಪದ ಎಕ್ಕಿಂತ ಎಷ್ಟು ಹೆಚ್ಚಾಗೈತೆ ಅಂತ? 29 ಹೆಚ್ಚಾಗೈತೆ ಅಂತ. ಸೊ a ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು a ಪ್ಲಸ್ 29. a ಬೆಲೆ ಗೊತ್ತೈತೆ. 11 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 11 ಪ್ಲಸ್ 29. 11 11 121. ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 40. 121 ಮೈನಸ್ 40 ಇಸ್ ಈಕ್ವಲ್ ಟು ಡಿ ಸ್ಕ್ವಯರ್. 1ರಾಗ ಪೂಜ್ ಹೋತಂದ್ರೆ 1, 12ರಾಗ 4 ಹೋದ್ರೆ 8, ಕೈಲಾ ಬತ್ತು 1. ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 81. ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 9 ರೂಟ್ನಾಗ ಇರೋದ್ರಿಂದ. ಸೊ
ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂದಾರು. ಎ ಮೈನಸ್ ಡಿ, ಎ ಅಂದ್ರೆ 11 ತೊಗೊಳ್ಳೋಣ, ಡಿ ಅಂದ್ರೆ ಪ್ಲಸ್ 9 ತೊಗೊಳ್ಳೋಣ. 9, 11 ಮೈನಸ್ 9, 11ರಾಗ 9 ಹೋತಂದ್ರೆ 2. ಎ ಅಂದ್ರೆ 11, ಎ ಪ್ಲಸ್ ಡಿ 11 ಪ್ಲಸ್ 9 ಎಷ್ಟಾಯ್ತು? 20. ಆದ್ದರಿಂದ ಶ್ರೇಣಿಯ ಪದಗಳು 2, 11, 20 ಸೊ ಆನ್. ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ. ಮೊದಲ 8 ಪದಗಳ ಮೊತ್ತ S8 ಇಸ್ ಈಕ್ವಲ್ ಟು ಎಷ್ಟೈತಿ? 136. ಮತ್ತು ಅದರ ಮೊದಲ 15 ಪದಗಳವರೆಗಿನ ಮೊತ್ತ 465. ಆದರೆ ಶ್ರೇಣಿಯ ಮೊದಲ 25 ಪದಗಳ ಮೊತ್ತವನ್ನು ಏನು ಮಾಡ್ರಿ ಅಂದಾರು ಅಂತಂದ್ರೆ ಕಂಡು ಹಿಡಿಯಿರಿ ಅಂದಾರು. ಸೊ ಎಸ್ ಏನದು ಸೂತ್ರ ಗೊತ್ತೈತಿ? ಏನು ಗೊತ್ತೈತಿ? ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಬ್ರೆಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ S n2 ಇಸ್ ಈಕ್ವಲ್ ಟು n2/2 2a ಪ್ಲಸ್ n2 ಮೈನಸ್ 1 ಇಂಟು ಡಿ. 136 ಇಸ್ ಈಕ್ವಲ್ ಟು 2 1 2 4 2a ಪ್ಲಸ್ 7 ಡಿ. 136/4 ಇಸ್ ಈಕ್ವಲ್ ಟು 2a ಪ್ಲಸ್ 7 ಡಿ. 4 1 4 3 12 4 4 16. 34 ಇಸ್ ಈಕ್ವಲ್ ಟು 2a ಪ್ಲಸ್ 7 ಡಿ ಸಮೀಕರಣ 1. S15 ಇಸ್ ಈಕ್ವಲ್ ಟು 15/2 2a ಪ್ಲಸ್ 15 ಮೈನಸ್ 1 ಇಂಟು ಡಿ. 465 ಇಸ್ ಈಕ್ವಲ್ ಟು 15/2 2a ಪ್ಲಸ್ 14 ಡಿ. 465 ಗುಂಡ್ಲೆ 2/15 ಒರೆ ಗುಣಾಕಾರ ಮಾಡೀನಿ 2a ಪ್ಲಸ್ 14 ಡಿ. 15 1 15 3 45 1 ಉಳಿತು 15 1 15. 62 ಇಸ್ ಈಕ್ವಲ್ ಟು 2a ಪ್ಲಸ್ 14 ಡಿ ಸಮೀಕರಣ 2. ಸೊ ಇವು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳದಾವು. ಇವುಗಳನ್ನು ಏನು ಮಾಡೋನು? ಚಿಹ್ನೆಯೊಳಗೆ ಬದಲಾವಣೆ ಮಾಡೋನು. ಮೈನಸ್ 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 ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್ ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಐತಿ. 14ರಾಗ 7 ಹೋದರೆ 7 ಡಿ. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಐತಿ. 2 12ರಾಗ 4 ಹೋತಂದ್ರೆ 8 28. ಡಿ ಇಸ್ ಈಕ್ವಲ್ ಟು ಮೈನಸ್ 28 ಡಿವೈಡೆಡ್ ಬೈ ಮೈನಸ್ 7. 7 1 7 4 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಡಿಯ ಬೆಲೆ ಎಷ್ಟಾತಪ್ಪ ಅಂತಂದ್ರೆ 4. ಹೌದಲ್ಲ? ಇನ್ನೇನು ಕಂಡು ಹಿಡಿ ಅಂತಾರು? ಮೊದಲ 20 ಪದಗಳ ಮೊತ್ತ. ಆದರೆ ಎ ಬೆಲೆ ಬೇಕು. ಸಮೀಕರಣ 1ರಲ್ಲಿ ಏನು ಮಾಡೋನು? ಡಿ ಇಸ್ ಈಕ್ವಲ್ ಟು 4ಅನ್ನು ತುಂಬಲಾಗಿ 34 ಇಸ್ ಈಕ್ವಲ್ ಟು 2a ಪ್ಲಸ್ 7 ಗುಂಡ್ಲೆ 4. 34 ಇಸ್ ಈಕ್ವಲ್ ಟು 2a ಪ್ಲಸ್ 7 4 28. 34 ಮೈನಸ್ 28 ಇಸ್ ಈಕ್ವಲ್ ಟು 2a. 14ರಾಗ 8 ಹೋತಂದ್ರೆ 6. ಕೈಲಾವತ್ತು 1 ಪೂಜಿ ಇಸ್ ಈಕ್ವಲ್ ಟು 2a. ಎ ಇಸ್ ಈಕ್ವಲ್ ಟು 6/2. ಆದ್ದರಿಂದ ಎ ಇಸ್ ಈಕ್ವಲ್ ಟು 2 1 2 3 ಮೊದಲ ಪದ ಎಷ್ಟಾಯ್ತು ಅಂದ್ರೆ 3. ಇನ್ನು 20 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿ 25 ಪದಗಳ ಮೊತ್ತ 25/2 ಪ್ಲಸ್ 2a ಅಂದ್ರೆ 3. 25 ಮೈನಸ್ 1 ಡಿ ಅಂದರೆ ಎಷ್ಟು ಬರ್ತೈತಿ? 4. 25/2 2 3 6. 24 ಗುಂಡ್ಲೆ 4. 25/2 6. 4 4 16. 4 2 8 1 9. 25/2 ಇದೆಷ್ಟಾಯ್ತು ಅಂತಂದ್ರೆ 102. 2 1 2 5 10. 2 1 2. 25 ಗುಂಡ್ಲೆ 51. 25 1 25. 2 ಕೈಲ ಉಳಿತು. 25 5 125. 125ಕ್ಕೆ 2 ಕೂಡಿಸಿದ್ರೆ 127. ಸೊ ಆ ಶ್ರೇಣಿಯ 25 ಮತಗಳ ಮೊತ್ತ 1275.